ಇನ್ನು ಬೆಂಗಳೂರು ನಗರದಲ್ಲಿದೆ ಒಂದು ನತದೃಷ್ಟ ಏರಿಯಾ. ಬೆಂಗಳೂರು ನಗರದಲ್ಲಿ ಬೇಸಿಗೆ ಕಾಲದಲ್ಲಿ ಹನಿ ಹನಿ ನೀರಿಗೂ ಈ ಏರಿಯಾ ಜನ ಪರದಾಡಿದ್ರೆ ಈಗ ಮತ್ತೊಂದು ರೀತಿಯ ಪರದಾಟ ಶುರುವಾಗಿದೆ. ಏನದು ಮತ್ತು ಯಾಕೆ ಆ ಏರಿಯಾವನ್ನು ನಾವು ನತದೃಷ್ಟ ಏರಿಯಾ ಅಂತ ಕರೆದ್ವಿ ಅಂತ ನೀವೇ ನೋಡಿ. ಬೆಂಗಳೂರಿನ ಈ ಏರಿಯಾದಲ್ಲಿ ಬೇಸಿಗೆಗಾಲದಲ್ಲಿ ಒಂದು ತೊಟ್ಟು ನೀರಿಗೂ ಕೂಡ ಜನ ಪರದಾಡ್ತಾ ಇದ್ರು. ಆದರೆ ಈಗ ಮಳೆಗಾಲದಲ್ಲಿ ಇಲ್ಲಿ ನೀರು ಬರ್ತಾ ಇದೆ. ಆದರೆ ನೀರು ಕಲುಷಿತವಾಗಿದೆ, ಅಂದರೆ ಗಲೀಜು ನೀರು ಬರ್ತಾ ಇದೆ ಅನ್ನುವಂಥ ಆರೋಪವನ್ನು ಜನ ಮಾಡ್ತಾ ಇದ್ದಾರೆ. ಆ ನೀರನ್ನು ಬಳಸ್ಕೊಂಡು ನಾವು ಬದುಕುವಂತಾಗಿದೆ ಅನ್ನೋ ಥರದ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಏರಿಯಾದಲ್ಲಿ ಈ ಥರದ ಪರಿಸ್ಥಿತಿ ಇದೆ, ದುಸ್ಥಿತಿ ಇದೆ ಅಂತ ಹೇಳ್ತೀವಿ, ಬನ್ನಿ ನೋಡ್ಕೊಂಬ. ಬೆಂಗಳೂರಿನಲ್ಲಿದೆ ನತದೃಷ್ಟ ಏರಿಯಾ. ಬೇಸಿಗೆಯಲ್ಲಿ ಹನಿ ನೀರಿಗಾಗಿ ಪರದಾಟ, ಮಳೆಗಾಲದಲ್ಲಿ ಗಲೀಜು ನೀರಿನಿಂದ ನರಳಾಟ. ಕಳೆದ ಬೇಸಿಗೆಯಲ್ಲಿ ಯಾವ ಮಟ್ಟಿಗೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಇತ್ತು ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಮಾಡಿ ಜನರ ನೀರಿನ ಬವಣೆಯನ್ನ ಅನಾವರಣಗೊಳಿಸಿತ್ತು. ಈಗ ಮಳೆಗಾಲದಲ್ಲೂ ಏರಿಯಾದ ಜನಕ್ಕೆ ನೀರು ಸಿಕ್ಕರೂ ಅದನ್ನು ಬಳಸೋಕೆ ಆಗದ ಸ್ಥಿತಿಯಲ್ಲಿ ಸಿಗ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಳ್ಳಿಯ 1, 2, 3ನೇ ರಸ್ತೆಗಳಲ್ಲಿನ ನೂರಾರು ಮನೆಗಳಿಗೆ ಕಲುಷಿತವಾದ ಹಸಿರು, ಕಪ್ಪು ಬಣ್ಣದ ರೀತಿಯಲ್ಲಿ ನೀರು ಬರ್ತಾ ಇದೆ. ಒಂದೆರಡು ದಿನದಲ್ಲಿ ನೀರು ವಾಸನೆ ಬರುತ್ತಂತೆ. ಬೇಸಿಗೆಯಲ್ಲಿ ಹನಿ ಹನಿ ನೀರಿಗೆ ಪರದಾಡಿದ್ವಿ. ಈಗ ಮಳೆಗಾಲದಲ್ಲಿ ಇಂಥ ದುಸ್ಥಿತಿಯಲ್ಲಿದ್ದೀವಿ. ಈ ರೀತಿ ನೀರು ಬಂದ್ರೆ ಹೆಂಗ್ ಬಳಸೋದು? ನಾವು ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಇದ್ದೀವಾ ಅಂತ ಅನ್ಸುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ. ಸರ್, ಬೇಸಿಗೆ ಕಾಲದಲ್ಲಿ ಪೂರ್ತಿ ಒಂದು ತೊಟ್ಟು ನೀರಿರಲಿಲ್ಲ. ಈ ರೋಡಲ್ಲಿ 8, 9, 10 ಈ ರೋಡ್ಗೆ ಒಂದೇ ಬೋರ್ ಇರೋದು. ಆ ಬೋರಿಂದ ಏನು ಮಾಡಿದ್ರು, ಪ್ರತಿಯೊಂದು ಬೋರ್ಗೂ ಬಿಡ್ತಾಯಿದ್ರು. ಆಮೇಲೆ ಬೇಸಿಗೆಯಲ್ಲಿ ಒಂದು ತೊಟ್ಟು ನೀರಿರಲಿಲ್ಲ. ಮತ್ತೆ ಮಳೆ ಹೋದ್ಮೇಲೆ ಬರ್ತು ನೀರು. ಆದರೆ ಕೆರೆ ಒಳಗೆ ನೀರು ಇರೋದ್ರಿಂದವ ಕೆರೆ ನೀರು ಮಿಕ್ಸ್ ಆಗಿಬಿಟ್ಟು ಇಲ್ಲಿ ಬಂದು ಹಸೂರಿಗೆ ಬರುತ್ತೆ. 2 ದಿವಸ ಬಿಟ್ಕೊಂಡಾದ್ಮೇಲೆ ಬ್ಲ್ಯಾಕ್ ಆಗುತ್ತೆ. ಯಾರು ಹೇಳಿದ್ರು ಸ್ಪಂದಿಸ್ತಾ ಇಲ್ಲ ಸರ್. BWSSB ಏನು ಸರ್, ನಾವು ಹೇಳಿ ಸಾಕಾಗಿ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಮಿಡ್ಲ್ ಕ್ಲಾಸ್ ಜನ ಅಂದ್ಬಿಟ್ಟು ನಮ್ಗೆ ಯಾರು ಸ್ಪಂದಿಸಲ್ಲ. ಅದಕ್ಕೆ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಹೇಳೋದು ಬೇಡ, ಏನೋ ಬೇಡ, ಯಾರು ಒಬ್ರು ಸತ್ತಾಗ ಅವರೇ ಬರ್ತಾರೆ ಅಂತ. ಕಪ್ಪು ಹಸಿರು ಬಣ್ಣದ ಕೊಳಚೆ ಮಿಶ್ರಿತ ನೀರಿನ ವಿಚಾರದಲ್ಲಿ ನಾವು ನತದೃಷ್ಟರು ಅಂತಿದ್ದಾರೆ ಪಬ್ಲಿಕ್ಸ್. ಇನ್ನು ಕುಡಿಯೋ ನೀರು ಕ್ಯಾನ್ ತಂದು ಕುಡಿಬಹುದು, ಆದರೆ ಈ ಮಟ್ಟಕ್ಕೆ ಕಲುಷಿತವಾಗಿರುವ ನೀರನ್ನು ಹೆಂಗ್ ಬಳಸೋದು? ಬೇಸಿಗೆಯಲ್ಲೂ ನಮ್ಮನ್ನ ನೀರಿಗಾಗಿ ಪರದಾಡುವಂತೆ ಮಾಡಿದ್ರಿ, ಈಗ ಗಲೀಜು ನೀರನ್ನ ಬಿಡ್ತಾ ಇದ್ದೀರಿ ಅಂತ ಅಂದ್ರಳ್ಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರ್ ಸರಿ ಇಲ್ಲ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ನಮಗೆ ಇದೆಂತ ಗತಿ ಬಂದಿದೆ, ದಯವಿಟ್ಟು ನಮ್ಮ ನೀರಿನ ಸಮಸ್ಯೆ ಬಗೆಹರಿಸಿ ಅಂತಿದ್ದಾರೆ ಅಂದ್ರಳ್ಳಿ ಮಹಿಳೆಯರು. ಬೇಸಿಗೆಯಲ್ಲಿ ನೀರು ಇರಲಿಲ್ಲ, ಈಗ ಫುಲ್ ಗಲೀಜ್ ನೀರು ಬರ್ತಿದೆ. ಆದ್ರೂ ರೆಸ್ಪಾನ್ಸ್ ಯಾರು ತಗೊಂತಿಲ್ಲ. ಸ್ಮೆಲ್ಲು ಬರ್ತಿದೆ ಮತ್ತು ಕಪ್ಪಗೆ ಆಗ್ತಿದೆ. ಅದರಿಂದ ಏನೋ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ. ಮಕ್ಕಳೆಲ್ಲ ಇದೆ, ಮಕ್ಳಿಗೆ ಏನಾದ್ರು ಇನ್ಫೆಕ್ಷನ್ ಆಯಿತು ಅಂತ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಬೇಸಿಗೆಯಲ್ಲಿ ನೀರು ಇರಲಿಲ್ಲ, ಈಗ ನೀರು ಬರ್ತಿದೆ. ಯಾರು ಬಂದೊಂದ್ಸಲ ನೋಡೋಗ್ತಿಲ್ಲ. ಯಾರಿಲ್ಲಿ ಇದಕ್ಕೆ ಯಾರು BBMP ಮೆಂಬರ್ ಅಂತಲೂ ಗೊತ್ತಿಲ್ಲ. ಒಂದ್ಸಲ ಬರೋದೂ ಇಲ್ಲ ಯಾರನ್ನು. ಒಟ್ಟಾರೆ ನೀರಿನ ವಿಚಾರದಲ್ಲಿ ಅಂದ್ರಳ್ಳಿಯ ಏರಿಯಾ ಜನ ನರಕ ನೋಡುವಂತಾಗಿದೆ. ಬೇಸಿಗೆಯಲ್ಲಿ ಒಂದು ಸಮಸ್ಯೆ ಆದ್ರೆ ಮಳೆಗಾಲದಲ್ಲಿ ಮತ್ತೊಂದು ಸಮಸ್ಯೆ ಆಗಿದೆ. ಇನ್ನಾದರೂ ಜಲಮಂಡಳಿ ಹಾಗೂ BBMP ಇವರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಮಾದೇಶ್ ಅನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬೇಸಿಗೆಯಲ್ಲಿ ಸರಿಯಾಗಿ ನೀರು ಸಿಗ್ತಾ ಇರಲಿಲ್ಲ. ಒಂದೊಂದು ಹನಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ನಮ್ಮ ಸಮಸ್ಯೆ ಏನು ಅನ್ನೋದನ್ನು ನೋಡಿರಲಿಲ್ಲ. ಆದರೆ ಈಗ ಮಳೆಗಾಲದಲ್ಲಿ ನೀರು ಬರ್ತಾ ಇದೆ. ಆದರೆ ನೀರಿನ ಬಣ್ಣ ಕಪ್ಪು ಮತ್ತು ಒಂದು ರೀತಿಯ ಹಸಿರು ಅನ್ನಿಸ್ತಾ ಇದೆ. ಕೆರೆಯ ನೀರು ನೋಡ್ದಂಗೆ ಆಗ್ತಾ ಇದೆ ನಮಗೆ. ಈ ನೀರನ್ನು ಹೇಗೆ ಬಳಸೋದು ಅನ್ನೋ ಥರದ ಪ್ರಶ್ನೆಯನ್ನು ಜನ ಮಾಡ್ತಾರೆ. ಅಂದರೆ ಯಾರೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇಷ್ಟು ಕೊಳಕು ನೀರನ್ನು ಹೆಂಗೆ ಬಳಸೋದು ಅನ್ನೋ ಥರದ ಪ್ರಶ್ನೆ. ಕುಡಿಯೋದಕ್ಕೆ ನಾವು ಟ್ಯಾಂಕರ್ ನೀರನ್ನು ಬಳಸ್ಕೋತೀವಿ, ಆದರೆ ಬಳಸೋದಕ್ಕೂ ನಾವು ಟ್ಯಾಂಕರ್ ಮೊರೆ ಹೋದರೆ ಹೆಂಗೆ ಅನ್ನೋ ಥರದ ಪ್ರಶ್ನೆಯನ್ನು ಜನ ಮಾಡ್ತಾ ಇರೋದು. ಇನ್ನಾದರೂ ಇಷ್ಟು ಅರ್ಜಿಗಳು 16 ಅರ್ಜಿಗಳನ್ನು ಕೊಟ್ಟಿದ್ವಿ, ಎಚ್ಚೆತ್ಕೊಂಡಿಲ್ಲ ನೀವು. ದಯವಿಟ್ಟು ನಮಗೆ ಸರಿಯಾದಂಥ ನೀರಿನ ವ್ಯವಸ್ಥೆ ಮಾಡಿಕೊಡಿ. ನಾವಿರೋದು ಬೆಂಗಳೂರಲ್ಲಿ, ಅದನ್ನು ಮರಿತಾ ಇದ್ದೀವಿ ನಾವು. ಅಷ್ಟರ ಮಟ್ಟಿಗೆ ನೀವು ನಮ್ಮನ್ನು ನೀರಿನ ವಿಚಾರದಲ್ಲಿ ನೋಡ್ತಿದ್ದೀರಿ ಅನ್ನೋ ಥರದ ಪ್ರಶ್ನೆಯನ್ನು ಜನ ಮಾಡ್ತಾ ಇರುವಂಥದ್ದು. ಇನ್ನಾದರೂ BWSSB ಅವರು ಅಥವಾ BBMP ಅವರು ಎಚ್ಚೆತ್ಕೊಳ್ತಾರಾ, ಇವರಿಗೆ ಸರಿಯಾದಂಥ ಸುರಕ್ಷಿತವಾದಂಥ ನೀರನ್ನು ಒದಗಿಸುವಂಥ ಕೆಲಸ ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.